ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ವಿಧಾನಸಭೆ ಚುನಾವಣೆಯ ಮತ ಎಣಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ರಾಜ್ಯದ 34 ಕೇಂದ್ರದಲ್ಲಿ ಮತ ಎಣಿಕೆ ನಡೆಯಲಿದ್ದು, ಎಣಿಕೆಗೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಕೈಗೊಂಡಿದೆ. ರಾಜ್ಯದ 58,545 ಮತಗಟ್ಟೆಗಳಲ್ಲಿನ ಮತದಾರರು ಅಖಾಡದಲ್ಲಿರುವಂತೆ 2,615 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನ ಬರೆದಿದ್ದು, ಫಲಿತಾಂಶ ನಾಳೆ ಪ್ರಕಟವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭಗೊಳ್ಳಲಿದ್ದು, ಮಧ್ಯಾಹ್ನದ ವೇಳೆಗೆ ಅಭ್ಯರ್ಥಿಗಳ ಹಣೆ ಬರಹ ಹೊರಬೀಳಲಿದೆ. ಈಗಾಗಲೇ ಇವಿಎಂಗಳನ್ನು ಪೊಲೀಸ್ ಕಣ್ಗಾವಲಿನಲ್ಲಿ ಭದ್ರತೆಯ ಕೊಠಡಿಯಲ್ಲಿಡಲಾಗಿದೆ. ಮತಯಂತ್ರಗಳಿರುವಂತಹ ಸ್ಟ್ರಾಂಗ್ ರೂಮ್ಗಳಿಗೆ ಸಿಸಿ ಕ್ಯಾಮೆರಾ ನಿಗಾ ಜೊತೆಗೆ ವ್ಯಾಪಕ ಭದ್ರತೆಯನ್ನ ಒದಗಿಸಲಾಗಿದೆ. ಮತದಾನ ಮುಗಿದ ಬೆನ್ನಲ್ಲೇ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಅಭ್ಯರ್ಥಿಗಳ ಪರ ಜಮೀನು, ಹಣ, ಸಾಕು ಪ್ರಾಣಿಗಳನ್ನ ಬೆಟ್ಟಿಂಗ್ ಕಟ್ಟಲಾಗ್ತಾ ಇದೆ. ಇತ್ತ ಪುತ್ತೂರಿನಲ್ಲಿ ಬೆಟ್ಟಿಂಗ್ ದಂಧೆ ಜೋರಾಗಿಯೇ ನಡೀತಾ ಇದೆ. ಬಿಜೆಪಿಯ ಆಶಾ ತಿಮ್ಮಪ್ಪಗೌಡ ಪರ ಅತಿ ಹೆಚ್ಚು ಬೆಟ್ಟಿಂಗ್ ಕಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈ ಪರವೂ ಕೂಡ ಬೆಟ್ಟಿಂಗ್ ಒಲವು ಹೆಚ್ಚಾಗಿದೆ. ಬೆಟ್ಟಿಂಗ್ ಕಟ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಚಾಮರಾಜನಗರದ ಗುಂಡ್ಲುಪೇಟೆ ಕ್ಷೇತ್ರದ ಮಲ್ಲಯ್ಯನಪುರದಲ್ಲೂ ಕೂಡ ಬೆಟ್ಟಿಂಗ್ ದಂಧೆ ಬಲು ಜೋರಾಗಿಯೇ ನಡೆದಿದೆ. ಗ್ರಾಮದ ಮುದ್ದರಾಮೇಗೌಡ ಎಂಬ ವ್ಯಕ್ತಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ 3 ಲಕ್ಷ ಬೆಟ್ ಕಟ್ಟಲಿಕ್ಕೆ ಮುಂದಾಗಿದ್ದಾನೆ. ಬಿಜೆಪಿಯವರಿಗೆ ಬೆಟ್ ಕಟ್ಟಲಿಕ್ಕೆ ಆಹ್ವಾನವನ್ನು ನೀಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಟ ಆಗ್ತಿದೆ. ಗುಂಡ್ಲುಪೇಟೆಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದ್ದು, ಗುಂಡ್ಲುಪೇಟೆ ಬಿಜೆಪಿ ಅಭ್ಯರ್ಥಿ ನಿರಂಜನ್ ಕುಮಾರ್ ಗೆಲ್ತಾರೆ ಅಂತ 1 ಕೋಟಿ ರೂಪಾಯಿ ಬೆಟ್ ಕಟ್ಟಿದ್ದಾರೆ. ಬರೀ ಬಾಯಿ ಮಾತಲ್ಲ, ಹಣದ ಕಂತೆಯನ್ನೇ ಹಿಡ್ಕೊಂಡು ವಿಡಿಯೋ ಮಾಡಿ ತಾಕತ್ತಿದ್ರೆ ಕಾಂಗ್ರೆಸ್ನವರು ಬನ್ನಿ ಬೆಟ್ ಕಟ್ಟಿ ಅಂತ ಪುರಸಭೆ ಸದಸ್ಯ ಕಿರಣ್ ಕುಮಾರ್ ಬಹಿರಂಗವಾಗಿ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ಗೆ ಬಹುಮತದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ತಡರಾತ್ರಿ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ತುರ್ತು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್, ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಭಾಗಿಯಾಗಿದ್ದರು. ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಖುದ್ದು ಫೋನ್ ಮಾಡಿ ಸುರ್ಜೇವಾಲಾ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಜೊತೆ ಕೆಲ ಕಾಲ ಚರ್ಚೆಯೂ ಕೂಡ ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಕರೆ ಮಾಡಿ ಬೂತ್ ಮಟ್ಟದ ಮತದಾನ ವಿವರ ಸಂಗ್ರಹವನ್ನು ಮಾಡ್ತಿದ್ದಾರೆ. ಇಂದು ಕೂಡ ಕಾಂಗ್ರೆಸ್ ನಾಯಕರ ಸೀಕ್ರೆಟ್ ಮೀಟಿಂಗ್ ನಡೆಯಲಿದ್ದು, ಒಂದು ವೇಳೆ ಅತಂತ್ರ ಬಂದರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ರಚಿಸಲಿಕ್ಕೆ ಬಿಡದಿರಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಪಕ್ಷೇತರ ಜೆಡಿಎಸ್ ಅಭ್ಯರ್ಥಿಗಳ ಜೊತೆಗೂ ಕೂಡ ದೂರವಾಣಿ ಮೂಲಕ ಮಾತಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರಂತೆ ಕಾಂಗ್ರೆಸ್ ನಾಯಕರು. ಸರ್ಕಾರ ರಚನೆ ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಅಂತ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಹೈಕಮಾಂಡ್ ನನ್ನನ್ನ ಸಿಎಂ ಮಾಡ್ತೀನಿ ಎಂದರೆ ಬೇಡ ಎನ್ನಲ್ಲ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ನೋಡೋಣ ಅದು ಯಾವ ಥರ ಹೈಕಮಾಂಡ್ನವ್ರ ತೀರ್ಮಾನ. ಅಲ್ಲಲ್ಲ, ಹೈಕಮಾಂಡ್ನವ್ರು ನನಗೆ ಸಿ ಎಂ ಕೊಡ್ತೀನಿ ಅಂದರೆ ಬೇಡ ಅಂತಾರೆ. ಜಿಲ್ಲೆ ಜನತೆ ಆಗ್ರಹ ಒಂದು ಕೂಡ ಇತ್ತು. ಜನರ ಅಪೇಕ್ಷೆಗಳಿರುತ್ತೆ, ನಮ್ಮ ಕ್ಷೇತ್ರದವರ ಅಪೇಕ್ಷೆ ಇರುತ್ತೆ, ನಮ್ಮ ಮತದಾರರ ಅಪೇಕ್ಷೆ ಇರುತ್ತೆ. ಅದೆಲ್ಲವೂ ಅಪೇಕ್ಷೆಯಂತೆ ಆಗೋದಿಲ್ಲ. ನಮ್ಮಲ್ಲಿ ಭಾಳ ಕ್ಯಾಲ್ಕುಲೇಷನ್ಸ್, ನಾನು ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಯಾರಿಗೆ ಆಡಳಿತ ಕೈ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಥರದ ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ತಾರೆ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಡಿಕೆಶಿ, ಎಂಬಿ ಪಾಟೀಲ್, ಪರಮೇಶ್ವರ್ ನಾಲ್ವರಲ್ಲಿ ಯಾರೇ ಸಿಎಂ ಆದರೂ ಕೂಡ ಒಳ್ಳೆಯದು, ನನಗೆ ಸಿಎಂ ಸ್ಥಾನ ಕೊಟ್ಟರೂ ಬೇಡ ಅಂತ ಹೇಳಿದ್ದೇನೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದರು. ಇನ್ನು ಬಿಜೆಪಿ ಯಡಿಯೂರಪ್ಪ ಅವರನ್ನ ಮೂಲೆ ಗುಂಪು ಮಾಡಿದ್ದು ಹೊಡ್ತಾ ಅಂತ ಹೇಳಿದ್ದಾರೆ. ಇಲ್ಲ, ಕಾರಣ ಏನು ಅಂದರೆ ಈಗಾಗಲೇ ಇಬ್ಬರು ಮೂವರು ಆಗಬೇಕು ಅಂತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ನಂದು ಇದು ಕೊನೆಯ ಎಲೆಕ್ಷನ್ನು ಅಂತ ಅವ್ರಿಗೂ ಆಸೆ ಇರುತ್ತೆ, ಶಿವಕುಮಾರ್ಗೂ ಆಸೆ ಇರುತ್ತೆ, ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ, ಎಂಬಿ ಪಾಟೀಲ್ರು ಹೇಳ್ಕೊಂಡಿದ್ದಾರೆ. ಅದರಿಂದ ಹೇಳ್ಕೊಂಡಿರತಕ್ಕಂಥವರಲ್ಲಿ ಯಾರಾದರೂ ಮತ್ತು ಇದನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಆಮೇಲೆ ಹೈಕಮಾಂಡು ನಮ್ಮ ಅಭಿಪ್ರಾಯ ಕೇಳಿಕೊಂಡು ಸೂಕ್ತ ನಿರ್ಧಾರ ತಗೊಂಡು ಕೊನೆಗೆ ಯಾರನ್ನು ಒಬ್ಬರು ತಾನೇ ಆಗೋದು. ಆಗಬೇಕು ಅಂತಿರೋರನ್ನ ಬಿಟ್ಬಿಟ್ಟು ಸುಮ್ಮನೆ ಯಾರಾದ್ರು ಕೊಡೋದಿಲ್ಲ. ಇಲ್ಲ ಆ ಥರದ ಜನ ಇಲ್ಲ. ಯಾರೋ ಈಗ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಆಗಲಿ, ನಾವು ಸರ್ಕಾರದಲ್ಲಿದ್ದೇವೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ. ಫಲಿತಾಂಶ ಪ್ರಕಟಕ್ಕೂ ಮುನ್ನವೇ ಭಯಗೊಂಡಂತ ಬಿಜೆಪಿ ನಾಯಕರು ಇಂದು ಹುಬ್ಬಳ್ಳಿಯಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ.
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಸಿಎಂ ಬೊಮ್ಮಾಯಿ ಸಭೆಯನ್ನ ನಡೆಸಲಿದ್ದಾರೆ. ಜೋಶಿ ಜೊತೆ ಸಭೆಗೂ ಮುನ್ನ ಮಾಜಿ ಸಿಎಂ ಬಿಎಸ್ ವೈರನ್ನ ಭೇಟಿ ಮಾಡಿ ಮತದಾನದ ಪ್ರಮಾಣ, ಸಮೀಕ್ಷೆಗಳು ಹಾಗೂ ಫಲಿತಾಂಶದ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಯಡಿಯೂರಪ್ಪ ಅವರಿಂದ ಸಲಹೆಯನ್ನು ಪಡೆದು ನಂತರ ಜೋಶಿ ಜೊತೆ ಸಿಎಂ ಮಾತುಕತೆಯನ್ನು ನಡೆಸಲಿದ್ದಾರೆ. ಬಹುಮತಕ್ಕೆ ಅಲ್ಪ ಸ್ವಲ್ಪ ಸೀಟು ಕೊರತೆ ಆದರೆ ಪಕ್ಷೇತರ ಆಪರೇಷನ್ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ಬಾರಿ ನಾವೇ ಗೆಲ್ಲೋದು, ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. 115 ಸ್ಥಾನ ಪಡೆದು ಯಾವ ಪಕ್ಷದ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಮಾಡುವಂಥದ್ದು ನಿಶ್ಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಯಾವುದೇ ರೀತಿಯ ಎಕ್ಸಿಸ್ಟ್ ಪೋಲ್ ಏನೇ ಹೇಳಿದ್ರು ಸಹ ನಾಡಿದ್ದು ಕೌಂಟಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಸ್ಪಷ್ಟ ಬಹುಮತ 115ಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದು ಯಾರದೇ ಬೆಂಬಲ ಇಲ್ಲದೇ ನಮ್ಮ ಸರ್ಕಾರ ಮಾಡೋದು ನಿಶ್ಚಿತ. ಏಕೆಂದರೆ ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ. ಪ್ರತಿಯೊಂದು ಜಿಲ್ಲೆಯ ಮುಖಂಡರುಗಳ ಜೊತೆ MP ಗಳ ಜೊತೆ ಮಾತಾಡ್ಕೊತ ಬಂದಿದ್ದೇನೆ. ಎಲ್ಲರೂ ಸಹ ನಾವೇ ನಿರೀಕ್ಷೆ ಮಾಡಿದ್ದು ಆ ಸೀಟ್ಗಳಿಂದ ಒಂದು ಸೀಟ್ ಜಾಸ್ತಿ ಗೆಲ್ತು ಹೊರತು ಕಡಿಮೆ ಗೆಲ್ಲಲ್ಲ ಮಾತನ್ನು ಬೆಂಗಳೂರು ಸೇರಿ ಎಲ್ಲ ಕಡೆ ಹೇಳ್ತಾ ಇದ್ದೇನೆ. ಇದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, 100ಕ್ಕೆ 100 ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೇವೆ ಅನ್ನುವಂಥ ಪೂರ್ಣ ವಿಶ್ವಾಸ ನನಗಿದೆ. ನೀವೇ ನಾಡಿದ ಫಲಿತಾಂಶ ಬಂದು ನೀವೇ ಹೌದು, ಯಾರ್ಯಾರು ಇನ್ಫಾರ್ಮೇಷನ್ ರೇಡ್ ಮಾಡ್ತಾರೆ, ಚುನಾವಣೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅಪೋಸಿಷನ್ ನನಗೆ ಬ್ಲೇಮ್ ಮಾಡಬೇಕು, ಮತ್ತೆ ಯಾರು ಬ್ಲೇಮ್ ಮಾಡ್ತಾರೆ? ರಾಜಕೀಯವಾಗಿ ತಾವು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ನಾನು ಬ್ಲೇಮ್ ಮಾಡ್ತೀನಿ. ಫಲಿತಾಂಶಕ್ಕೂ ಮುನ್ನವೇ ಸಿಎಂ ಆಸೆ ಆಗುವ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್. ಮುಖ್ಯಮಂತ್ರಿ ಆಗುವ ಅವಕಾಶ ನನಗೂ ಬರಬಹುದು, ಬೊಮ್ಮಾಯಿ ಸಿಎಂ ಆದಂತೆ ನನಗೂ ಅವಕಾಶ ಸಿಗಬಹುದು ಅಂತ ಅಶೋಕ್ ಹೇಳಿದ್ದಾರೆ. ಅಶೋಕ್ ಆಗ್ಬೇಕೋ ಬೇಡೋ ಅನ್ನೋದು ಪಾರ್ಟಿ ತೀರ್ಮಾನ ಮಾಡುತ್ತದೆ. ಎಲ್ಲರಿಗೂ ಒಂದು ಅವಕಾಶ. ಈಗ ಬಸವರಾಜ ಬೊಮ್ಮಾಯಿಯವರು ಆದ್ರು, ಯಾರು ನಿರೀಕ್ಷೆ ಮಾಡಿದ್ರು ಹಾಗೆ ಮುಂದೆ ಅಶೋಕನಿಗೂ ಸಿಗ್ಬೋದು ಅಥವಾ ಇನ್ನೊಬ್ಬರಿಗೂ ಸಿಗ್ಬೋದು. ಅದು ನಮ್ಮ ಪಾರ್ಟಿಯ ಸಂಸದೀಯ ಮಂಡಳಿ ತೀರ್ಮಾನ ಮಾಡ್ತದೆ. ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಅವ್ರದ್ದು ಅದು ನೋಡಿದ್ದೀರಲ್ಲ, ಕಪಿಮುಷ್ಟಿಯಲ್ಲಿದ್ದಂತ ಅದು. ನಾನು ವಿನಂತಿ ಮಾಡಿದ್ದೀನಿ, ಒಂದು ರೀತಿ ಪ್ರಜಾಪ್ರಭುತ್ವ ಸ್ಥಾಪನೆಗೋಸ್ಕರ ಬಿಜೆಪಿಗೆ ವೋಟ್ ಮಾಡಿ ಅಂತ. ಕನಕಪುರ ಜನ ತೀರ್ಮಾನ ಏನ್ ಮಾಡ್ತಾರೋ ಅದನ್ನ ಶಿರಸಾವಹಿಸಿ ಪಾಲನೆ ಮಾಡಿ. ನಮಗೆ ಬಹುಮತ ಗ್ಯಾರಂಟಿ ಬರುತ್ತೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಖಂಡಿತವಾಗಿ ಗೆಲ್ಲುತ್ತೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಮತಗಟ್ಟೆವಾರು ಸಮೀಕ್ಷೆ ಈಗಾಗಲೇ ಬಂದಿದೆ. ಖಂಡಿತವಾಗಿಯೂ ನಾವೇ ಗೆಲ್ತೇವೆ. ಲೀಡ್ ಎಷ್ಟು ಎಂಬುದು ಜಿಜ್ಞಾಸೆ ಅಷ್ಟೇ. ನಾನು ಗೆಲ್ಲೋದನ್ನ ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ರಾಜ್ಯದಲ್ಲಿ 120ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಎಂಬುದು ಪಕ್ಷದ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ. ಯಾವುದೇ ತೊಂದರೆ ಇಲ್ಲದೆ ಬಿಜೆಪಿ ಸರ್ಕಾರ ರಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರಗ ಜ್ಞಾನೇಂದ್ರ. ವಿಶೇಷವಾಗಿ ರಾಜ್ಯದ ಸಮೀಕ್ಷೆಗಳನ್ನ, ಮತಗಟ್ಟೆ ಸಮೀಕ್ಷೆಗಳನ್ನ ಕೊಟ್ಟಿದ್ದಾರೆ. ನಿನ್ನೆ ನನಗನ್ಸುತ್ತೆ ಬಹಳ ಚುನಾವಣೆಗಳಲ್ಲಿ ಅವೆಲ್ಲವೂ ತಲೆಕೆಳಗಾಗಿದ್ದಾವೆ. ಹಿಂದಿನ ಲೋಕಸಭೆ ಚುನಾವಣೆ ಯಾರೂ ನಿರೀಕ್ಷೆ ಮಾಡದೇ ಇರೋ ಫಲಿತಾಂಶ ಬಂದಿತ್ತು. ನನಗೆ 120ಕ್ಕಿಂತ ಹೆಚ್ಚು ಸೀಟ್ಗಳು ಬರ್ತದೆ ಅಂತ ನಮ್ಮ ಸಂಘಟನೆಯ ಆಂತರಿಕ ಸಮೀಕ್ಷೆಗಳು ಈಗಾಗಲೇ ಹೇಳ್ತಾ ಇದ್ದಾವೆ. ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ. ಬಿಜೆಪಿ ಸರ್ಕಾರವನ್ನು ರಚನೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಚುನಾವಣೆ ಮುಗಿತಾ ಇದ್ದಂತೆ ಸಿಎಂ ಬೊಮ್ಮಾಯಿ ಬೆಳಗಾವಿಯ ಸವದತ್ತಿ ಯಲ್ಲಮ್ಮ ಮೊರೆ ಹೋಗಿದ್ದಾರೆ. ಪತ್ನಿ ಚೆನ್ನಮ್ಮ ಸಮೇತ ಸವದತ್ತಿಗೆ ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ಸಿಎಂಗೆ ಸಚಿವ ಸಿಸಿ ಪಾಟೀಲ ಸಾಥ್ ಕೊಟ್ಟಿದ್ರು. ಚುನಾವಣೆ ಮುಗಿದ ಬೆನ್ನಲ್ಲೇ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಕುಟುಂಬಸ್ಥರ ಜೊತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಉರುಳು ಸೇವೆಯನ್ನ ಮಾಡಿದ್ದಾರೆ. ಚುನಾವಣಾ ಸಮೀಕ್ಷೆಗಳ ಮೇಲೆ ನನಗೆ ನಂಬಿಕೆ ಇಲ್ಲ. 140ಕ್ಕೂ ಅಧಿಕ ಸೀಟ್ಗಳನ್ನು ಬಿಜೆಪಿ ಪಡೆಯಲಿದೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಧರ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಪಕ್ಷ ಆಗಿರೋದ್ರಿಂದ ಪೂರ್ಣ ಬಹುಮತ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಲೆಕ್ಕ 146 ಬರಬೇಕು, ಎಲ್ಲ ಭಗವಂತನಿಗೆ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಮೀಕ್ಷೆ ಹೇಗೆ ಬಂದಿತ್ತು. ಬಿಜೆಪಿಗೆ 2 ಸೀಟ್ ಕೊಟ್ಟಿದ್ರು, ಕಾಂಗ್ರೆಸ್ಗೆ 26 ಸೀಟ್ ಕೊಟ್ಟಿದ್ರು. ಕಾಂಗ್ರೆಸ್ 1 ಸೀಟ್ ಬಂತು, ಬಿಜೆಪಿ 25 ಸೀಟ್ ಬಂತು. ಆ ಸಮೀಕ್ಷೆ ಬಗ್ಗೆ ನನಗೇನೋ ನಂಬಿಕೆ ಇಲ್ಲ. ನನಗೆ ನಂಬಿಕೆ. ಚುನಾವಣೆ ಟೆನ್ಷನ್ನಲ್ಲಿದ್ದಂಥ ಮಾಜಿ ಸಿಎಂ ಎಚ್ಡಿಕೆ ಚುನಾವಣೋತ್ತರ ಸಮೀಕ್ಷೆ ನೋಡ್ತಾ ಇದ್ದಂತೆ ಸಿಂಗಾಪುರಕ್ಕೆ ಹಾರಿದ್ದಾರೆ. ವಿಶ್ರಾಂತಿಗಾಗಿ ವಿದೇಶಕ್ಕೆ ತೆರಳಿರುವಂಥ ಕುಮಾರಸ್ವಾಮಿ ಮೇ 13ರ ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಜೆಡಿಎಸ್ 3ನೇ ಸ್ಥಾನ ಲಭಿಸುತ್ತೆ ಅಂತ ಹೇಳಲಾಗಿದೆ. ಹೀಗಾಗಿ ವಿದೇಶಕ್ಕೆ ಹಾರಿ ಅಲ್ಲಿಂದನೇ ತಂತ್ರಗಾರಿಕೆ ರೂಪಿಸುವಂಥ ಪ್ಲಾನ್ನಲ್ಲಿದ್ದಾರೆ. ಯಾರ ಜೊತೆ ಮೈತ್ರಿ ಮಾಡಿಕೊಳ್ಳಬಹುದೆಂಬ ಚಿಂತನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಫಲಿತಾಂಶಕ್ಕೂ ಮುನ್ನವೇ ಚಾಮುಂಡೇಶ್ವರಿ ಕ್ಷೇತ್ರದ ಕದನ ತಾರಕಕ್ಕೇರಿದೆ. ಚುನಾವಣೆಯಲ್ಲಿ ನಾನು ಯಾವ ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಉಪ್ಪು ಮುಟ್ಟಿ ಪ್ರಮಾಣವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮಾವಿನಹಳ್ಳಿ ಸಿದ್ದೇಗೌಡ. ನನ್ನ ವಿರುದ್ಧ ಮೂಲ ಕಾಂಗ್ರೆಸ್ಸಿಗರು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ. ನಾನು ಗೆದ್ದೇ ಬಿಡ್ತೀನಿ ಅಂತ ಇಂತಹ ಚಿತಾವಣೆ ಮಾಡಿದ್ದಾರೆ. 500 ಜನರ ಗುಂಪು ಕಟ್ಟಿಸಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಈ ವಿಚಾರಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಮಾವಿನಹಳ್ಳಿ ಸಿದ್ದೇಗೌಡ. ಈ ಬಾರಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಗೆಲ್ಲುತ್ತೇನೆ ಅಂತ ಜಿಟಿ ದೇವೇಗೌಡ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇಷ್ಟು ವರ್ಷ ಇಲ್ಲಿ ರಾಜಕೀಯ ಮಾಡಿದ್ದಾರೆ, ಆದರೆ ನನ್ನ ವಿರುದ್ಧ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ. ತಾಲೂಕು ಪಂಚಾಯಿತಿಯಲ್ಲಿ ಸೋತವನನ್ನ ನನ್ನ ವಿರುದ್ಧ ತಂದು ನಿಲ್ಲಿಸಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು ಜನಗಳ ಜೊತೆಲಿ ಇರೋದೇ ರಿಲ್ಯಾಕ್ಸು, ಬೇರೆ ತರ ಪರ್ಸನಲ್ ಆಗಿ ರಿಲ್ಯಾಕ್ಸ್ ಮಾಡಂಗಿಲ್ಲ. ಈಗ ಜನಗಳ ಜೊತೆ ಇದ್ದೀನಿ. ನಿನ್ನೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಸಿದ್ದೇಗೌಡನಿಗೆ ನಾನು ಟಿಕೆಟ್ ಕೊಟ್ಟು ಎಡವು ಬಿಟ್ಟೆ, ಅವನೊಬ್ಬ ಮೋಸಗಾರ ಅಂತ. ಮೋಸಗಾರ ಅಂತ ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಖುದ್ದಾಗಿ ಹೇಳಿದ್ದೆ. ನೀವೇ ಹೇಳಿದ್ರೆ? ನಾನೇ ಹೇಳಿದ್ದೆ. ಡೈರಿನಲ್ಲಿ ಏನೇನು ಮಾಡಿದ್ದಾನೆ ಅಂತ ಅವ್ರಿಗೆ ಹೇಳಿದ್ದೆ. ನಮ್ಗೆ ಎಷ್ಟು ಮೋಸ ಮಾಡ್ದ ಅಂತ ಹೇಳಿದ್ದೆ. ಅವ್ರು ನಂಬಲಿಲ್ಲ, ಕೊಟ್ಟರು. ಅವ್ರಿಗೂ ಮೋಸ ಮಾಡೋನು ಯಾರು ತಗೋದ್ರು ಮೋಸನೇ. ಕುಮಾರಣ್ಣನ ತಗೋದ್ರು ಮೋಸ, ಸಿದ್ದರಾಮಣ್ಣನ ತಗೋದ್ರು ಮೋಸ, ಯಾರ ಹತ್ರ ಹೋದ್ರು ಮೋಸ. ಅರೆ, ನೀವು ಅವ್ರನ್ನ ಬುಕ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದಾರೆ ಸರ್. ನಾನು ಯಾಕೆ ಬುಕ್ ಮಾಡಲಿ ಅವ್ರಿಗೆ? ಅವ್ರ 5 ಜನ ಪಂಚಪಾಂಡವರು ಅಂತ ಹೋದ್ರಲ್ಲ, ಅವ್ರನ್ನ ಯಾರು ಮನುಷ್ಯನಾದವನು ಅವ್ರನ್ನ ಬುಕ್ ಮಾಡ್ತಾರ, ಅವ್ರ ಜೊತೆ ಮಾತಾಡ್ತಾರ. ಅವ್ನ ಕೆಪಾಸಿಟಿ ನನಗೆ ಗೊತ್ತಿತ್ತು. ಅದು ಕೋಲಾರದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಪ್ರಕರಣದ ಸಂಬಂಧ ಗಾಯಾಳು ಸಾದಿಕ್ ಸಹೋದರ ತಜ್ಮುಲ್ ಎಂಬಾತನಿಗೆ ಗಾಜಿನಿಂದ ಇರಿದಿದ್ದಾನೆ. ಮೊನ್ನೆ ಚುನಾವಣೆ ದಿನ ಜೆಡಿಎಸ್ ಮುಖಂಡ ಸಾದಿಕ್ ಕೈ ಮುಖಂಡ ತಜ್ಮುಲ್ ಮಧ್ಯೆ ಗಲಾಟೆ ನಡೆದಿತ್ತು. ಗಲಾಟೆಯಲ್ಲಿ ಸಾದಿಕ್ಗೆ ತಜ್ಮುಲ್ ಹಿಗ್ಗಾಮುಗ್ಗ ಥಳಿಸಿದ್ದ. ಇದರಿಂದ ರೊಚ್ಚಿಗೆದ್ದಂತ ಸಾದಿಕ್ ಸಹೋದರ ನಿನ್ನೆ ಟೀ ಶಾಪ್ನಲ್ಲಿ ತಜ್ಮುಲ್ ಗಾಜಿನಿಂದ ಇರಿದಿದ್ದಾರೆ. ಸದ್ಯ ತಾಜ್ಮುಲ್ನನ್ನ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದಂತ ಶಾಸಕ ರಮೇಶ್ ಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತ ತಜ್ಮುಲ್ ಆರೋಗ್ಯವನ್ನು ವಿಚಾರಿಸಿದರು. ಕೋಲಾರದ ಬಂಗಾರಪೇಟೆ ಬಿಜೆಪಿ ಅಭ್ಯರ್ಥಿ ಎಂ ನಾರಾಯಣಸ್ವಾಮಿ ಚುನಾವಣೆ ಎದುರಿಸಲಾಗದೆ ಹಿಂದೆ ಸರಿದ ವಿಚಾರ ಸಂಬಂಧ ಬಂಗಾರಪೇಟೆ ಬಿಜೆಪಿ ಕಾರ್ಯಕರ್ತರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಎಂ ನಾರಾಯಣಸ್ವಾಮಿ ಕಾರ್ಯಕರ್ತರ ಸಂಪರ್ಕಕ್ಕೂ ಕೂಡ ಸಿಗದೆ ಚುನಾವಣೆ ಎದುರಿಸದೆ ಇದ್ದಕ್ಕಿದ್ದಂತೆ ತಟಸ್ಥರಾಗಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಕುವೆಂಪು ವೃತ್ತದಲ್ಲಿ ಎಂ ನಾರಾಯಣಸ್ವಾಮಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜೊತೆಗೆ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆಯದೆ ಎಂ ನಾರಾಯಣಸ್ವಾಮಿಗೆ ಟಿಕೆಟ್ ನೀಡಿದ್ದಕ್ಕೆ ರಾಜ್ಯ ಬಿಜೆಪಿ ವಿರುದ್ಧವೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಶಿರವಾಡ ಬಳಿ ನಡೆದಿದೆ. ಕಾರವಾರ ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ವಿಲೇವಾರಿ ಘಟಕ ಇದಾಗಿದ್ದು ಜೆಸಿಬಿ ಮತ್ತು ಡಂಪಿಂಗ್ ಮೆಷಿನ್ ಸುಟ್ಟು ಕರಕಲಾಗಿದ್ದು ಅಂದಾಜು 50 ಲಕ್ಷ ರೂಪಾಯಿ ನಷ್ಟವಾಗಿದೆ. ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟರು. ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಗೇಟ್ ಮುರಿದು ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ನಡೆಸಿದೆ. ಅರಣ್ಯ ಇಲಾಖೆ ವಿರುದ್ಧ ತೋಟದ ಮಾಲೀಕ ಧೀರಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಬಿಡುಗಡೆ ಮಾಡಲಾಗಿದೆ. ಇಮ್ರಾನ್ ಖಾನ್ ಅವರನ್ನ ಹೈಕೋರ್ಟ್ನಿಂದ ಬಂಧಿಸಿದಂಥ ಕ್ರಮವನ್ನು ಅಕ್ರಮ ಅಂತ ಸಾರಿರುವಂಥ ಸುಪ್ರೀಂ ಕೋರ್ಟ್ ಇಮ್ರಾನ್ ಖಾನ್ರನ್ನ ತಕ್ಷಣವೇ ರಿಲೀಸ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದೆ. ಇದರಿಂದಾಗಿ ಅಲ್ ಖದೀರ್ ವಿವಿ ಭ್ರಷ್ಟಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಬೇಕಾದಂಥ ಭೀತಿ ಎದುರಿಸ್ತಾ ಇದ್ದಂಥ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ತಕ್ಷಣದ ರಿಲೀಫ್ ಸಿಕ್ಕಿದೆ. ಪಂಜಾಬ್ನಲ್ಲಿ ಪ್ರಸಿದ್ಧ ಸ್ವರ್ಣ ಮಂದಿರದ ಸಮೀಪ ಮತ್ತೊಮ್ಮೆ ಲಘು ತೀವ್ರತೆಯ ಸ್ಫೋಟ ಸಂಭವಿಸಿದೆ. ಇದರೊಂದಿಗೆ 5 ದಿನದಲ್ಲಿ 3ನೇ ಸ್ಫೋಟ ಸಂಭವಿಸಿದಂತಾಗಿದೆ. ಘಟನೆಯ ಸಂಬಂಧ 5ರನ್ನ ಬಂಧಿಸಲಾಗಿದೆ. ಬಗ್ಗೆ ಅಮೃತ್ಸರ ಪೊಲೀಸ್ ಕಮಿಷನರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಮೇಲ್ನೋಟಕ್ಕೆ ಇದು ಪ್ರವಾಸಿಗರನ್ನ ಹೆದರಿಸಲಿಕ್ಕೆ ಮಾಡಿದಂಥ ತಂತ್ರ ಅಂತ ಕಾಣ್ತಾ ಇದೆ ಅಂತ ಹೇಳಿದರು. ಮಹಾರಾಷ್ಟ್ರದಲ್ಲಿ 16 ಶಾಸಕರ ಅನರ್ಹತೆ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಸದ್ಯಕ್ಕೆ 16 ಶಾಸಕರನ್ನ ಅನರ್ಹಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಮಹಾರಾಷ್ಟ್ರ ವಿಧಾನಸಭೆಯ ಸ್ಪೀಕರ್ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. आप सरकारी नहीं है, नैतिकता तो अभी जैसे मैंने नैतिकता का पालन किया, तो अगर इस मुख्यमंत्री में जरा भी कोई नैतिकता होगी तो मुख्यमंत्री और उप मुख्यमंत्री ने इस्तीफा देना चाहिए.
ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಹಾಗೂ ದೆಹಲಿ ಸರ್ಕಾರದ ನಡುವಿನ ಬಿಕ್ಕಟ್ಟು ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಲೆಫ್ಟಿನೆಂಟ್ ಗವರ್ನರ್ ದೆಹಲಿ ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಈ ಸಂಬಂಧ ಆಡಳಿತದಲ್ಲಿ ಮಧ್ಯ ಪ್ರವೇಶಿಸದಂತೆ ಸೂಚನೆಯನ್ನು ನೀಡಬೇಕು ಅಂತ ದೆಹಲಿ ಆಪ್ ಸರ್ಕಾರ ಸುಪ್ರೀಂ ಮೆಟ್ಟಿಲೇರಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ದೆಹಲಿ ಸರ್ಕಾರದ ಆಡಳಿತದಲ್ಲಿ ಕೇಂದ್ರದ ಹಸ್ತಕ್ಷೇಪ ಇರಬಾರದು ಅಂತ ಹೇಳಿದೆ. ರಾಜಸ್ಥಾನದ ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ನಿನ್ನೆಯಿಂದ 5 ದಿನಗಳ ಕಾಲ ಜನಸಂಘರ್ಷ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಅಜ್ಮೇರ್ನಿಂದ ಜೈಪುರದವರೆಗೂ 5 ದಿನಗಳ ಕಾಲ ನಡೆಯುವಂಥ ಯಾತ್ರೆಯಲ್ಲಿ ಸಚಿನ್ 125 ಕಿಲೋಮೀಟರ್ ಕ್ರಮಿಸಲಿದ್ದು, ಭ್ರಷ್ಟಾಚಾರದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂ ಅಶೋಕ್ ಗೆಹ್ಲೋಟ್ ನೇತೃತ್ವದ ತಮ್ಮದೇ ಪಕ್ಷದ ಸರ್ಕಾರ ಮತ್ತು ಪಕ್ಷದ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ತಂತ್ರವನ್ನು ಆರಂಭಿಸಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನು ನೀಡಿರುವಂತಹ ಭಾರತೀಯ ರೈಲ್ವೆ ಇದೀಗ ಅಗ್ನಿವೀರರಿಗೂ ಕೂಡ ಭರ್ಜರಿ ಕೊಡುಗೆಯನ್ನು ನೀಡಿದೆ. ಲೆವೆಲ್ 1 ಹುದ್ದೆಗಳಲ್ಲಿ ಶೇಕಡ 10% ಮೀಸಲಾತಿ ಮತ್ತು ಲೆವೆಲ್ 2 ಹಾಗೂ ಗೆಜೆಟೆಡ್ ಅಲ್ಲದ ಹುದ್ದೆಗಳಲ್ಲಿ ಶೇಕಡ 5% ಸಮಾನಾಂತರ ಮೀಸಲಾತಿ ಸೇರಿದಂತೆ ಒಟ್ಟು 15% ಮೀಸಲಾತಿ ನೀಡಲಿಕ್ಕೆ ನಿರ್ಧರಿಸಲಾಗಿದೆ. 4 ವರ್ಷ ಅಗ್ನಿವೀರರಾಗಿ ಸೇವೆ ಪೂರ್ಣಗೊಳಿಸಿದಂಥವರಿಗೆ ಮಾತ್ರ ಈ ಮೀಸಲಾತಿ ಅನ್ವಯ ಆಗುತ್ತೆ. ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಸ್ಫೋಟಕ ಬ್ಯಾಟಿಂಗ್ನಿಂದ ರಾಜಸ್ಥಾನ ರಾಯಲ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ಎದುರು 9 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿತು. ಮೊದಲ ಓವರ್ನಲ್ಲೇ 26 ರನ್ ಬಾರಿಸಿದಂಥ ಯಶಸ್ವಿ ಜೈಸ್ವಾಲ್ ಕೆಕೆಆರ್ ಬೌಲರ್ಗಳನ್ನು ಬೆಂಡೆತ್ತಿದ್ರು. 13.1 ಓವರ್ಗಳಲ್ಲಿ 151 ರನ್ ಸಿಡಿಸಿ 9 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿ ತನ್ನ ನೆಟ್ ರನ್ ರೇಟ್ ಕೂಡ ಬಲಪಡಿಸಿಕೊಂಡಿದ್ದಾರೆ. ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ನೋಡೋಣ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.